ಉಳಿದಾವ ದಿನನಾಕ ಅಣ್ಣ ಬರಲಿಲ್ಲ ಯಾಕೋ ಕರಿಲಾಕ ಅಣ್ಣ ಬರಲಿಲ್ಲ ಯಾಕೋ. ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಮತ್ತೇನಪ್ಪ ಇವರು ಅಜ್ಜಿ ಮೊಮ್ಮಗಳು ಕುಂತಾರ ಅನ್ಕೋತೀರೇನ? ಹೌದು, ನಾವೀಗ ಉಂಡಿ ಅಷ್ಟು ಕಟ್ಟಿ ಮುಗಿಸೋ ಮಟ್ಟ ನೋಡ್ರಿ ಅಜ್ಜಿ ಮೊಮ್ಮಗಳು ಕುಂತ ಬಿಡ್ತೇವೆ. ಯಾಕಂದ್ರೆ ನನಗೆ ಕಲ್ಸವ್ರು ಮತ್ತು ಅವರ ಅಲ್ಲ, ಸೊ ಹಾಗಾಗಿ ಇಬ್ರು ಕೂಡ ಕುಂದಿರ್ತೇವೆ ಉಂಡಿ ಮಾಡಕ್ಕೆ. ಈಗ ಆಲ್ರೆಡಿ ನೀವು ನೋಡಿರ್ಬೋದು, ಗೋಧಿ ಉಂಡಿ ಮಾಡೇವಿ, ರವಾ ಉಂಡಿ ಮಾಡೇವಿ, ಲಡ್ಕಿ ಉಂಡಿ ಮಾಡೇವಿ. ಸೊ ಯಾರು ನೋಡಿಲ್ಲ ಈಗ ಹೋಗಿ ಅವನ್ನ ನೋಡ್ಕೊಂಬರ್ರಿ. ಈಸಿ ವೇ ಒಳಗೆ ಉಂಡಿ ಕಟ್ಟೋದು ಹೆಂಗೆ ಅಂತ ಹೇಳಿ ಅಜ್ಜಿ ನನಗೂ ಹೇಳ್ಕೊಟ್ಟಾರ, ಅಲಾಂಗ್ ವಿತ್ ದಟ್ ನಿಮಗೂ ಹೇಳ್ಕೊಟ್ಟಾರ. ಸೊ ಇವತ್ತು ಯಾವ ಉಂಡಿ ಮಾಡಕ್ಕೆ ನಾವಿಬ್ರು ಕುಂತೇವಂತಂದ್ರೆ ಶೇಂಗಾ ಉಂಡಿ ಮಾಡಕ್ ಕುಂತೇವಿ. ಸೊ ಇವತ್ತು ಶೇಂಗಾ ಉಂಡಿ ಮಾಡ್ತೀವಿ. ಅದ್ರ ಜೋಡಿನ ನಾವು ಬೂಂದಿ ಕಾಳು ಉಂಡಿ ಮಾಡ್ತೀವಿ. ಯಾಕಂದ್ರೆ ಮೊನ್ನೆ ನೋಡಿದ್ರಿ ನೀವು ಕಾಳು ಉಂಡಿ ಮಾಡಿದ್ವಿ, ಒಂದು ಪಾಕಿಟಿಂದ ಅಷ್ಟು ಮಾಡಿದ್ವಿ ಅಂದ್ರೆ ನಮಗೆ ಭಾಳ ಆಗ್ಬಿಡ್ತಾವೆ. ಈಗ ಆಲ್ರೆಡಿ 50 ಉಂಡೆ ಆಗ್ಯಾವು. ಹಂಗಾಗಿ ಏನಾಕೈತಿ, ಸುಮ್ಮನೆ ಮಾಡಿಡುದು ಕೆಡ್ಸೋದು ಆಕೈತಿ. ಆಮೇಲೆ ಇಲ್ಲಿ ಮೇನ್ ಅಂತಂದ್ರೆ ಯಾರು ಇಲ್ಲಿ ನಮಗೆ ಪರಿಚಯದವ್ರು ಅಷ್ಟು ಕೊಡ್ಬೇಕು, ಹೆಂಗೆ ಊರಾಗ ಏನಾಕೈತಿ ಅವ್ರಿಗೆ ನಾವು ಕೊಡೋದು, ನಮಗೆ ಅವ್ರು ಕೊಡೋದು, ಎಕ್ಸ್ಚೇಂಜ್ ಆಗಿ ನಮಗೂ ಬೇರೆ ಟೇಸ್ಟು ತಿನ್ನಕ್ಕೆ ಸಿಗ್ತೈತಿ. ಸೊ ಎಲ್ಲರಿಗೂ ಹಂಚಿದಂಗೂ ಆಕೈತಿ, ನಮಗೂ ಉಂಡಿ ಕಡಿಮೆ ಆಗ್ತಾವ. ಸೊ ಹಂಚಿದ ಕೂಡ ಅಫ್ಕೋರ್ಸ್ ಅವು ಮುಗಿತಾವಲ್ಲ, ಹಾಗಾಗಿ ಈಡಾಕವ್ ಮನ್ಯಾಗ ಅಲ್ಲಿ ಮಾಡಿದ್ರೆ. ಇಲ್ಲಿ ಏನಕ್ಕೈತಂದ್ರೆ ಅಪಾರ್ಟ್ಮೆಂಟ್ದಾಗ ಯಾರಷ್ಟು ಪರಿಚಯ ಇಲ್ಲ, ಒಂದು 2-3 ಮನೆ ಪರಿಚಯ ಇದಾವ. ಸೊ ಅವ್ರಿಗಷ್ಟು ನಾವು ಕೊಡ್ಬೋದು. ಆಮೇಲೆ ಏನಂದ್ರೆ ಇಲ್ಲಿ ನನಗೆ ಗೊತ್ತಿಲ್ಲ ಅಷ್ಟು ಈ ಕಡೆದವ್ರು ಉಂಡಿ ಕಟ್ತಾರೋ ಇಲ್ವೋ. ಎಸ್ಪೆಷಲಿ ನಮ್ಮ ಅಪಾರ್ಟ್ಮೆಂಟ್ದಾಗ ತಮಿಳ್ ತೆಲುಗು ಮಂದಿ ಭಾಳ ಅದಾರ. ಸೊ ಕಟ್ತಾರಿಲ್ಲ ನನಗೆ ಗೊತ್ತಿಲ್ಲ. ಆಮೇಲೆ ನಂಗೆ ಅವ್ರು ಪರಿಚಯ ಇಲ್ಲ, ನಾ ಹೋಗಿ ಶೇರ್ ಮಾಡ್ಕೋಬೋದಂದ್ರು. ಹಂಗಾಗಿ ಈಗ ಲಿಮಿಟೆಡ್ ಉಂಡಿ ಕಟ್ತೇವಿ. ಸುಮ್ಮನೆ ದಬಾಶಿ ಮಾಡಿ ಕೆಡ್ಸೋದಂದ್ರು ಬ್ಯಾಡ್ ಅಂತ ಹೇಳಿ ಅಜ್ಜಿ ನಾನು ಡಿಸೈಡ್ ಆಗ್ಯಾವೀಗ. ಯಾಕಂದ್ರೆ ನಾವು ಇನ್ನೂ ಒಂದು ಉಂಡಿ ಕಟ್ಟವ್ರದೇವಿ, ಅದು ಯಾವ್ದಂತ ನಿಮಗೆ ಈಗ ಹೇಳಂಗಿಲ್ಲ. ನೀವು ನಮ್ಮ ವಿಡಿಯೋಸ್ ಕಂಟಿನ್ಯೂ ನೋಡ್ಕೊಂತ ಇರಿ. ಹಾಗಾಗಿ ನಿಮಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ. ನಾವು ಯಾವ ಉಂಡಿ ಮಾಡ್ತೇವಿ, ಯಾವ ರೆಸಿಪಿ ಮಾಡ್ತೇವಿ, ಏನೆಲ್ಲ ಮಾಡ್ತೇವೆ ಅಂತ ಹೇಳಿ ಗೊತ್ತಾಕೈತಿ. ಸೊ ಈಗ ಶೇಂಗಾ ಉಂಡಿ ಮಾಡತ್ತೇವಿ. ಶೇಂಗಾ ಉಂಡಿ ಮಾಡಕ್ಕೆ ಭಾಳ ಈಸಿ. ಆಮೇಲೆ ಆನನ್ನು ಸ್ವಲ್ಪ ಕಾಳು ಉಂಡಿ ಮಾಡ್ಕೊಂಡಿದ್ದೈತಿ, ಅದ್ರಾಗ ನಾವು ಇನ್ನೊಂದು ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ಅನ್ನ ಮಾಡ್ಕೊಂಡು ಶೇಂಗಾ ಉಂಡಿ ಕಟ್ತೀವಿ. ಆಮೇಲೆ ನಿಮಗೆ ಹೋದ ವಿಡಿಯೋದಾಗ ಅನ್ನ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳೇನು ಈ ಅಜ್ಜಿ ಹೇಳ್ಕೊಟ್ಟಾರ. ಸೊ ಹಾಗಾಗಿ ಈಗ ಅನ್ನ ಮಾಡ್ಕೊಳ್ಳೋದು, ಆಮೇಲೆ ಶೇಂಗಾ ಉಂಡಿ ಕಟ್ಟೋದು. ಶೇಂಗಾ ಉಂಡಿ ಕಟ್ಟಕ್ಕೆ ಏನೇನು ಬೇಕು? ಶೇಂಗಾ ಬೇಕು ಫಸ್ಟ್, ಬೆಲ್ಲ ಬೇಕು, ಆಮೇಲೆ ಯಾಲಕ್ಕಿ ಪುಡಿ. ಇಷ್ಟಿದ್ರೆ ಆತ್ ನೋಡ್ರಿ, ಶೇಂಗಾ ಉಂಡಿ ರೆಡಿ ಆಗ್ತಾವ. ಸೊ ಬರ್ರಿ ಈಗ ಹೆಂಗ್ ಮಾಡೋದು ಅಂತ ಹೇಳಿ ನೋಡೋನು. ಇಲ್ಲಿ ನೋಡ್ಬೋದು ನೀವು, ಶೇಂಗಾ ಉಂಡಿ ಮಾಡಕ್ಕೆ ಫಸ್ಟ್ ಶೇಂಗಾ ಬೇಕು. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ತೊಗೊಂಡೇವಿ, ಇಲ್ಲೊಂದು ಸ್ವಲ್ಪ ಅದಾವು. ಫಸ್ಟ್ ಇವನು ಹುರ್ಕೋಬೇಕು. ಒಮ್ಮೆ ದಬಾಶಿ ಹಾಕೊಂಡ್ವಿ ಅಂದ್ರೆ ನಾವು ಚಲೋ ತಂಗ ಹುರಿಯೋದಿಲ್ಲ, ಹಾಗಾಗಿ ಇಷ್ಟು ಹುರ್ಕೊಂಡು ಮತ್ತೆ ಆಮೇಲೆ ಅಷ್ಟು ಹುರ್ಕೊಳ್ಳೋನು. ಆಮೇಲೆ ಬೆಲ್ಲ. ಇದೇನಪ್ಪ ಇವ್ರ ಬೆಲ್ಲ ಹಿಂಗೆ ಕರ್ರಗೈತಿ ಅನ್ಕೋಬೇಡ್ರಿ, ಇದು ಆರ್ಗ್ಯಾನಿಕ್ ಬೆಲ್ಲ ಐತಿ. ಆಮೇಲೆ ಆರೋಗ್ಯಕ್ಕೂ ಭಾಳ ಚಲೋ ಇದು. ಇದನ್ನ ನಮ್ಮ ಮಾವಾರ ಕೊಟ್ಟು ಕಳ್ಸಾರ. ಹಾಗಾಗಿ ಇವತ್ತು ನೋಡ್ರಿ ನಾವು ಆರ್ಗ್ಯಾನಿಕ್ ಬೆಲ್ಲನ ವಾಪರ್ಸಾಕತ್ತೀವಿ. ಅದಾದ್ಮೇಲೆ ಯಾಲಕ್ಕಿ ಪುಡಿ. ಇವು 3 ಐಟಮ್ಸ್ ಇದ್ದು ಅಂದ್ರೆ ಶೇಂಗಾ ಉಂಡಿ ರೆಡಿನ ನೋಡ್ರಿ. ಇಲ್ಲಿ ನೋಡ್ರಿ, ಈಗ ಫಸ್ಟ್ ನಾವು ಶೇಂಗಾ ಹುರ್ಕೋಬೇಕು. ಸೊ ಅಜ್ಜಿ ಶೇಂಗಾ ಹುರಿಯಾಕತ್ತಾರ. ಇಲ್ಲಿ ಮೊದಲು ಒಂದು ಸ್ವಲ್ಪ ಹಾಕೊಂಡೇವಿ, ಆಮೇಲೆ ಉಳ್ಕಿದ್ದು ಎಲ್ಲ ಹಾಕೊಂಡು ಹುರ್ಕೋತೇವಿ. ಅಜ್ಜಿ ನೋಡ್ರಿ ಮತ್ತೆ ಮ್ಯಾಲೆ ಹತ್ತಿ ಕುಂತ ಬಿಟ್ಟಾರ ಇಲ್ಲೇ ಶೇಂಗಾ ಹುರಿಯಾಕ. ಆಮೇಲೆ ಅವ್ರು ಏನು ಹೇಳಾಕತ್ತಿದ್ರಂದ್ರ, ಹಿಂಗೆ ಶೇಂಗಾ ಹುರಿಯುವಾಗ ಅರ್ಬಿ ವಾಪರ್ಸ್ ಹುರಿದ್ರನ ಚಲೋ ತಂಗ ಹುರಿತಾವಂತ, ಚಮಚಿ ಅದು ಬ್ಯಾಡ್ ಅಂತಂದ್ರೆ. ಹಾಗಾಗಿ ಅರ್ಬಿಲೇನ ಹುರಿಯಾಕತ್ತಾರ ನೋಡ್ರಿ. ಆಮೇಲೆ ಹೇಳಿದ್ನೆಲ್ಲ ಇಲ್ಲಿ ಸ್ವಲ್ಪ ಮೊನ್ನೆ ಕಾಳು ಮಾಡಿದ್ದ ಆನ ಐತಿ, ಇದಕ್ಕೆ ನಾವೀಗ ಬೆಲ್ಲ ಹಾಕೊಂಡು ಇನ್ನೊಂದು ಸ್ವಲ್ಪ ಆನ ಮಾಡ್ಕೋಬೇಕು. ಸೊ ಇಲ್ಲಿ ಶೇಂಗಾ ಹುರಿಯಾತೀವಿ, ಇಲ್ಲೇ ಆನನು ರೆಡಿ ಐತಿ. ಇದನ್ನ ಒಂದು ಸ್ವಲ್ಪ ಇನ್ನ ನಾವು ಇದೆಲ್ಲ ಇದು ಆಗೈತಿ, ಮೊನ್ನೆ ಮಾಡಿದ್ವಲ್ಲ, ಮೊನ್ನೆ ಅಲ್ಲ ನಿನ್ನೆ ಕಾಳು ಉಂಡಿ ಮಾಡಿದ್ವಲ್ಲ, ಹಾಗಾಗಿ ಸ್ವಲ್ಪ ಇದು ಆಗೈತಿ, ತಣ್ಣಗೈತಿ. ಇದಕ್ಕೆ ಈಗ ಬೆಲ್ಲ ಆ್ಯಡ್ ಮಾಡ್ಕೊಂಡು ನಾವು ಇನ್ನೊಂದು ಸ್ವಲ್ಪ ಅನ್ನ ಮಾಡ್ಕೋಬೇಕು. ಇವನ್ ನೋಡ್ರಿ, ಶೇಂಗಾ ಚಲೋ ತಂಗ ಹುರ್ಕೋಬೇಕು, ಹೊತ್ಲಾರ್ದಂಗ. ಹೊತ್ತಿದ್ರ ಟೇಸ್ಟ್ನು ಕೆಡ್ತೈತಿ, ಆಮೇಲೆ ಉಂಡಿನೂ ಚಂದ ಕಾಣಂಗಿಲ್ಲ. ಸೊ ಹಂಗಾಗಿ ಇವನ್ನ ಒಂದು ಇದ್ರೊಳಗೆ ಇಟ್ಕೋರಿ, ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಚಲೋ ತಂಗ ಹುರಿರಿ. ನಿಮ್ಮ ಮನ್ಯಾಗೂ ಹಿಂಗ ಅನ್ರಿ, ಹಿಂಗ ಅಜ್ಜಿ ಅದು ಹೆಲ್ಪ್ ಮಾಡ್ತಾರ ನಾ ಉಂಡಿ ಕಟ್ಟಾಕ ಅದು ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನೋಡ್ರಿ ಇಲ್ಲೇ ಅಜ್ಜಿ ಕುಂತ ಹುರಿಯತಾರ. ನನಗೆ ಇನ್ನೊಂದು ಏನು ನೆನಪಾಕೈತಂದ್ರೆ, ಉಂಡಿ ಮಾಡುವಾಗ ನಂಗಂತೂ ಈಗ ನೋಡ್ರಿ ಬೆಂಗಳೂರಿನಾಗ ಅದೇವಿ, ಜೋಕಾಲಿ ಆಡೋ ಆಪ್ಷನ್ ಸಿಗ್ತೈತೋ ಇಲ್ಲ ಗೊತ್ತಿಲ್ಲ. ಈಗ ಉಂಡಿ ಕಟ್ಟಾಕತ್ತೇವಲ್ಲ, ನನಗಂತೂ ಜೋಕಾಲಿ ಆಡ್ಬೇಕು ಅನ್ಸಾತೈತಿ. ಸೊ ನೋಡ್ಬೇಕಿನ್ಪ ಹಬ್ಬದ ದಿವಸ ಜೋಕಾಲಿ ಆಡಕ್ ಸಿಗ್ತೈತೋ ಇಲ್ಲೋ ಅಂತೇಳಿ. ನಿಮಗೂ ಜೋಕಾಲಿ ಆಡಕ್ ಸೇರ್ತೈತನ ಹೇಳ್ರಿ ಕಾಮೆಂಟ್ ಸೆಕ್ಷನ್ ಒಳಗೆ. ನನಗಂತೂ ಸೇರ್ತೈತೆ ನೋಡ್ರಿ, ಕೈಯಾಗ ಒಂದು ಉಂಡಿ ಹಿಡ್ಕೊಂಡು ತಿನ್ಕೊಂತ ಜೋಕಾಲಿ ಆಡ್ಕೊಂತ ಕೊಂತ್ರ ಅದ್ರ ಎಕ್ಸ್ಪೀರಿಯನ್ಸ ಮಸ್ತ್ ಇರ್ತೈತಿ. ಅಜ್ಜಿ ನೋಡ್ರಿ, ನಾ ಜೋಕಾಲಿ ಅಂದ್ಕೂಳೆ ಜೋಕಾಲಿ ಮಾಡಿ ಹಾಡ ತಯಾರು ಮಾಡಿದ್ರು. ಹಾಡಜ್ಜಿ ಏನದ?
ಜೋಕಾಲಾಡೋಣ ಬನ್ನಿ ಬೇಕಾದ ಗೆಳತಿಯರೆಲ್ಲ, ಜೋಕಾಲಾಡೋಣ ಬನ್ನಿ ಬೇಕಾದ ಗೆಳತಿಯರೆಲ್ಲ, ಅಳಿಟ್ಟ ತಂಬಿಟ್ಟ ತಿನ್ನಕೋತ, ಅಳಿಟ್ಟ ತಂಬಿಟ್ಟ ತಿನ್ನಕೋತ ಬನ್ನಿರಿ ಬೇಕಾದ ಗೆಳತಿಯರೆಲ್ಲ, ಜೋಕಾಲಾಡೋಣ ಬನ್ನಿರಿ. ನೋಡಿದ್ರಲ್ಲ, ಅಜ್ಜಿನೂ ಈಗ ಜೋಕಾಲಿ ಮೇಲೆ ಹಾಡೇ ಬಿಟ್ರು. ಹಂಗಾಗಿ ಇನ್ನ ಸ್ವಲ್ಪ ನಮಗೆ ಈಗ ಜೋಕಾಲಿ ಆಡ್ಬೇಕು ಅನ್ಸತೈತಿ. ಸೊ ಹೆಂಗ ಊರಾಗಾದ್ರ ಲೈಕ್ ನಮ್ಮ ಅತ್ತಿ ಮನೆ ಒಳಗಾದ್ರ ಅವ್ರು ಮಂಚ ಇರ್ತೈತಿ ನಮ್ಮ ಅತ್ತಿ ಮನ್ಯಾಗ. ಸೊ ಅವ್ರಲ್ಲಿ ಕಂಪಲ್ಸರಿ ಹಾಕಿ ಬಿಟ್ಟಿರ್ತಾರ. ಆರಾಮ್ ಅದ್ರ ಮೇಲೆ ಕುಂತ್ ನಾ ಜೋಕಾಲಿ ಆಡ್ಕೊಂತನ ಇರ್ತೇವಿ. ಮತ್ತ ನನ್ನ ತವ್ರ ಮನ್ಯಾಗ ಆದ್ರೆ ಅಲ್ಲಿ ಗುಡಿ ಐತಿ. ಸೊ ಗುಡಿಯಾಗನ ದೊಡ್ಡದ್ ಕಟ್ಟಿ ಬಿಟ್ಟಿರ್ತಾರ ಅಲ್ಲಿ ಹಗ್ಗ ಕಟ್ಟೆ. ಸೊ ಎರಡೂ ಕಡೆ ನನಗೆ ಜೋಕಾಲಿ ಆಡಾಕ ಈಸಿಲಿ ಚಲೋ ಐತಿ. ಈಗ ನೋಡಬೇಕಿಲ್ಲ ಬೆಂಗಳೂರಿನಾಗ. ಬಟ್ ನಾ ಹೇಳಿಡ್ತೇನೆ ಅವರಿಗೆ, ನಾ ಬರೋ ಮಟ್ಟ ಜೋಕಾಲಿ ತೆಗಿಬೇಡ್ರಿ ಅಂತ ಹೇಳಿ, ಸೊ ದಟ್ ನಾನು ಹೋಗಿ ಆಟ ಆಡಬಹುದು. ಈಗ ನೋಡ್ರಿ, ಒಂದ್ ರೌಂಡ್ ಶೇಂಗಾ ಹುರಿದೇವಿ. ಈಗ ಇನ್ನೊಂದ್ ಸ್ವಲ್ಪ ಏನು ಹಿಡ್ಕೊಂಡಿದ್ವಿ ಅಲ್ಲ ಅವ್ನು ಹುರ್ಕೊಳ್ಳೋನು. ಸೊ ಇದಕ್ಕೆ ಖಾಲಿ ಮಾಡ್ಕೊಂಡ್ವಿ. ಇನ್ನು ಇವನ್ನಷ್ಟು ಹುರಿದೇವಿ, ಇನ್ನೊಂದ್ ಸ್ವಲ್ಪ ಹುರಿಬೇಕು ನೋಡ್ರಿ. ಪಂಚಮಿ ಹಬ್ಬ ಉಳಿದಾವ ದಿನನಾಕ, ಅಣ್ಣ ಬರಲಿಲ್ಲ ಯಾಕೋ ಕರಿಲಾಕ, ಅಣ್ಣ ಬರಲಿಲ್ಲ ಯಾಕೋ ಕರಿಲಾಕ. ಈಗ ನೋಡ್ರಿ ಶೇಂಗಾದ ಗ್ಲಾಸ್ ಆಫ್ ಮಾಡ್ಕೊಂಡೇವಿ. ಆಲ್ಮೋಸ್ಟ್ ಹುರಿದಾವ್. ಹಿಂಗೆ ಹುರ್ಕೋಬೇಕು ನೋಡ್ರಿ. ಅದ್ರ ಜೋಡಿನ ಇಲ್ಲೇ ಬೆಲ್ಲನೂ ಅನ್ನ ಮಾಡಕ್ಕೆ ಇಟ್ಕೊಂಡೇವಿ. ಇಷ್ಟು ಸಾಕು ಅಕ್ಕೈತೋ ಇಲ್ಲ ಗೊತ್ತಿಲ್ಲ, ನೋಡು ನೀಗ ಅಜ್ಜಿ ಏನಂತಾರಂತ ಹೇಳಿ. ಈಗ ನೋಡ್ರಿ ಮತ್ತೊಂದು ಸ್ವಲ್ಪ ಬೆಲ್ಲ ಹಾಕೊಳತ್ತೇನೆ ಇದಕ್ಕೆ, ಮತ್ತು ಕಡಿಮೆ ಬೀಳಬಾರ್ದಂತ ಹೇಳಿ. ಕಾಟನ್ ಅರಿವೆಗೆ ಹಾಕೋಕ್ಕಿಂತವು ಶೇಂಗಾ ಹುರಿದು ಇಲ್ಲಿ ತೆಗ್ಗಾಟದ ಜಿಗಿತಾಗ್ಬಿಡ್ತಾವು, ಹತ್ಕೋತಾವು, ಬಿಸಿ ಇರ್ತಾವಲ್ಲ. ಆರಿದ್ಮೇಲೆ ಹಿಂಗೆ ಹಾಕ್ಕೊಂಡೆ ಒಂದಿಷ್ಟು ಹಿಂಗೆ ನೆಲಕ್ಕೆ ಹಿಂಗೆ ಬಡಿದು ಅಂದ್ರೆ ಶಿಪ್ಪೆಲ್ಲ ಬೀಸ್ತಾವೆ. ಅನುಕೂಲ ಆಗ್ತದೆ ನಮ್ಗೆ ಲಘು ಲಘು ಮಾಡಕ್ಕೆ. ಚಿಕ್ಕೊಂತ ಕುಂತ್ರೆ ಹೊತ್ತಾಗ್ತೈತಿ. ನೋಡ್ರಿ ಇಲ್ಲೇ ನಮ್ಮ ಮಾನ್ ರೆಡಿ ಆಗಾಕತೈತಿ ಈಗ. ವಾವ್, ನೋಡಾಕ ಮಸ್ತ್ ಕಾಣಿಸತೈತಲ್ಲ. ಇಲ್ಲಿ ನೋಡ್ರಿ ಪಾಕ ರೆಡಿ ಐತಿ. ಇದಕ್ಕೆ ಈಗ ಯಾಲಕ್ಕಿ ಪುಡಿ ಮಿಕ್ಸ್ ಮಾಡ್ಕೊಂಡ್ಬಿಡುನಂತ. ಇಲ್ಲಿ ಬಾಜು ಅಜ್ಜಿ ಶೇಂಗಾ ಸಾನ್ಸಾಕತ್ತಾರ. ಅದು ಇದನ್ನ ಹೋಗ್ಲಿ ಅದ್ರ ಮ್ಯಾಲಿನ ಶಿಪ್ಪೆ ಅಂತೇಳಿ ಇಷ್ಟ ಹಾಕೊಳತ್ತೆ ನೋಡ್ರಿ ಯಾಲಕ್ಕಿ ಪುಡಿ. ಈಗ ನೋಡ್ರಿ ನಾವು ಅದ ಪಾಕನ್ಯಾಗ ಶೇಂಗಾ ಆನದಾಗ ಶೇಂಗಾ ಹಾಕೊಂಡು ಕಲಿಸಿಗೆ ಲಘು ಲಘು ಉಂಡಿ ಕಟ್ಟಬೇಕು. ಆನ ಬರೋಬ್ಬರಿ ಆತು ಅಷ್ಟು ಕಟ್ಟಿಬಿಡ್ತೇವೆ. ಇಲ್ಲ ಮತ್ತು ಆಮೇಲೆ ಇನ್ನೊಂದು ಸ್ವಲ್ಪ ಅನ್ನ ಮಾಡ್ಕೊತೇವೆ. ಬಟ್ ಹಿಂಗೆ ನೋಡ್ರಿ ಇದ್ರದ್ದು ರೆಸಿಪಿ. ಇದು ಭಾಳ ಈಸಿ, ಆಮೇಲೆ ಲಘುನೂ ಆಗ್ತೈತಿ. ಸೊ ನೀವು ಇದನ್ನು ಮಾಡ್ಕೊಂಡು ಟ್ರೈ ಮಾಡಿರಿ, ಚಲೋ ಆಕೈತೆ. ಆಮೇಲೆ ಇದು ಆರೋಗ್ಯಕ್ಕೆ ಭಾಳ ಚಲೋ ನೋಡ್ರಿ. ಶೇಂಗಾ ಬೆಲ್ಲ ತಿನ್ನಿರಿ ಅಂತ ಯೂಶ್ವಲಿ ಡಾಕ್ಟರ್ಸ್ಗೂ ಸಜೆಸ್ಟ್ ಮಾಡ್ತಾರೆ. ಈಗ ನೋಡ್ರಿ ನಮ್ಮ ಅಷ್ಟು ಶೇಂಗಾ ಇವು ಆನದಾಗ ಸಾಕಾತ, ಅಂದ್ರೆ ಆನ ಬರೋಬ್ಬರಿ ಇತ್ತು ನಮಗೆ. ಈಗ ಹಿಂಗೆ ಉಂಡಿ ಕಟ್ಕೋಬೇಕು. ಕೈ ಬಿಸಿ ಬಿಸಿ ಇರ್ತೈತಿ, ಹಂಗಾಗಿ ನೀರು ಹಚ್ಕೊಂಡು ಉಂಡಿ ಕಟ್ರಿ. ಸೊ ಪೂರ ಉಂಡಿ ಈಗ ಕಟ್ತೇನೆ, ಯಾಕಂದ್ರೆ ಈಗ ಅಜ್ಜಿ ಒಬ್ಬರೇ ಕಟ್ಟತ್ತಾರ, ನಾ ವಿಡಿಯೋ ಮಾಡತ್ತೇನಿ. ಸೊ ನಾನು ಈಗ ಉಂಡಿ ಕಟ್ಟಿ ಆಮೇಲೆ ನಿಮಗೆ ಉಂಡಿ ತೋರಿಸ್ತೇವಂತ. ಏನು ಅಂದ್ರೆ ಮೇನ್ ಲಘು ಲಘು ಶೇಂಗಾ ಹಾಕಿ ಕಲಿಸ್ಕೋಬೇಕು. ಆಮೇಲೆ ಬಿಸಿ ಇರ್ತಾನ ಉಂಡಿ ಕಟ್ಟಬೇಕು ನೋಡ್ರಿ. ಕೈಗೆ ನೀರು ಹಚ್ಕೊಂಡು ಕಟ್ರಿ, ಅಂದ್ರೆ ನಿಮಗೆ ಬಿಸಿ ಹತ್ತಂಗಿಲ್ಲ. ನೋಡ್ಬೋದು ನೀವು ಕೈ ಅಜ್ಜಿನೂ ನನ್ನ ಕೆಂಪಾಗ್ಯಾವ. ಇಷ್ಟು ಉಂಡೆ ಅದು ಇನ್ನಿಷ್ಟ ಐತಿ. ಆತಂದ್ರೆ ಆತ್ ನೋಡ್ರಿ ನಮ್ದು ಶೇಂಗಾ ಉಂಡಿ. ನೋಡ್ರಿ ನಮ್ಮ ಅಂತೂ ಈಗ ಶೇಂಗಾ ಉಂಡಿ ತಯಾರದು. ಮಸ್ತ್ ಆಗ್ಯಾವ. ಒಂದು 20-25 ಉಂಡೆ ಅದು ಸಾಕು ನಮಗಷ್ಟೆ. ಸೊ ಚಲೋ ಆಗ್ಯಾವ, ನೋಡ್ಬೋದು ನೀವು ಉಂಡಿ.
ಆಮೇಲೆ ಈ ಉಂಡಿನೂ ನೋಡ್ರಿ ಆನ ತೊಗೊಂಡು ಕೂಡ ಜಲ್ದಿ ಮಾಡ್ರಿ, ಇಲ್ಲಾಂದ್ರೆ ಕಟ್ಟಾಕ್ ಮತ್ತು ಪ್ರಾಬ್ಲಮ್ ಆಕೈತಿ. ಸೊ ನೋಡ್ಬೋದು ಇಲ್ಲಿ ಉಂಡಿ ರೆಡಿ ಅದು. ಆಮೇಲೆ ಭಾಳ ಸಿಂಪಲ್ ತೋರಿಸಿದ್ವಲ್ಲ ನಾವು ನಿಮಗೆ, ಬರೀ ಶೇಂಗಾ ಬೆಲ್ಲ ಏಲಕ್ಕಿ ಪುಡಿ ಇಷ್ಟಿದ್ರೆ ಉಂಡಿ ತಯಾರು ನೋಡ್ರಿ. ಅಜ್ಜಿ ನನಗೆ ಆಲ್ಮೋಸ್ಟ್ ಈಗೆಲ್ಲ ಉಂಡಿ ಕಟ್ಟೋದನ್ನ ಹೇಳ್ಕೊಟ್ಟಾರ. ಸೊ ನಾನು ಕಲಿತೆ, ನೀವು ಉಂಡಿ ಹಿಂಗ ಮಾಡ್ರಿ, ಚಲೋ ಆಕ್ಕಾವ. ಆಮೇಲೆ ಇದು ಹೆಲ್ತಿಗೆ ಭಾಳ ಚಲೋ, ಹೌದಿಲ್ಲ ಅಜ್ಜಿ? ಆರೋಗ್ಯ ಭಾಳ ಚಲೋ ಇದು, ಭಾಳ ಚಲೋ. ಬಡವರು ಬಾದಾಮಿ ಶೇಂಗಾ ಉಂಡೆ ಮಾಡಿರಿ, ಮಕ್ಳಿಗೆ ಕೊಡ್ರಿ, ನೀವು ತಿನ್ರಿ. ಯೂಶ್ವಲಿ ನೋಡ್ರಿ ಡಾಕ್ಟರ್ಸ್ ಎಲ್ಲ ಶೇಂಗಾ ಬೆಲ್ಲ ತಿನ್ರಿ, ಐರನ್ ಕಂಟೆಂಟ್ ಇರ್ತೈತೆ ಅದ್ರಾಗ ಅಂತಾರೆ. ಸೊ ಇದು ಆರೋಗ್ಯಕ್ಕೆ ಭಾಳ ಚಲೋ ನೋಡ್ರಿ. ಯಾಕಂದ್ರೆ ಇಲ್ಲೇ ಬಂದ್ಬಿಡ್ರಿ ಪಂಚಮಿ ಹಬ್ಬ ಮಾಡಕ್ಕೆ. ಉಂಡಿ ಅಂತೂ ನಮ್ಮ ಈಗ ರೆಡಿ ಆಗ್ಯಾವ, ಎಲ್ಲರೂ ಕೂಡ ಮಾಡೋ ಬರ್ರಿ ಉಂಡಿ ತಿನ್ನಾಕ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಸೇರೈತೆ ಅನ್ಕೋತೀನಿ. ಸೇರಿದ್ರೆ ಲೈಕ್ ಮಾಡ್ರಿ, ಭಾಳಷ್ಟು ಮಂದಿಗೆ ಶೇರ್ ಮಾಡ್ರಿ. ಇನ್ನು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಈಗ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು, ಬಾಯ್ ಬಾಯ್. ಆ್ಯಕ್ಚುಲಿ ನೋಡ್ರಿ ನಾನು ಖಾರ ಬೂಂದಿನೂ ಹಾಕ್ಬೇಕಂತ ಮಾಡಿದ್ನಿ ಇದೇ ವಿಡಿಯೋದಾಗ. ನೋಡ್ತೇನೆ ಅಕಸ್ಮಾತ್ ಭಾಳ ಲೆಂತಿ ಆಯ್ತು, ಇದ್ರೊಳಗೆ ನಾನು ಖಾರ ಬೂಂದಿ ವಿಡಿಯೋ ಹಾಕಂಗಿಲ್ಲ, ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೀನಿ. ಸೊ ಈ ವಿಡಿಯೋ ನಿಮಗೆ ಬರೀ ಶೇಂಗಾ ಉಂಡಿದಾಗಿರ್ತೈತಿ, ಹಂಗೆ ಲೆಂತಿ ಭಾಳ ಆತಂದ್ರೆ. ಸೊ ನೋಡ್ಕೊಂಡು ಹಾಕ್ತೇನೆ, ವೇಟ್ ಮಾಡ್ಕೊತ ಇರಿ ನನ್ನ ರೆಸಿಪಿಗಂತ. ಆ್ಯಕ್ಚುಲಿ ನನ್ನ ರೆಸಿಪಿ ಅಲ್ಲ, ಅಜ್ಜಿ ರೆಸಿಪಿಗೆ ಅಂತ ಹೇಳಿ. ಸೊ ಇಬ್ರು ಕೂಡ ಉಂಡಿ ಮಾಡತ್ತೇವೆ ನೋಡ್ರಿ. ನನಗೆ ನೀವು ಬೆಂಗಳೂರಿನಾಗಿನವ್ರು ಯಾರು ವಿಡಿಯೋ ನೋಡಕತ್ತಿದ್ರ ಅಂದ್ರೆ ಪ್ಲೀಸ್ ಸಜೆಸ್ಟ್ ಮಾಡ್ರಿ, ಹಳ್ಳ ಎಲ್ಲಿ ಸಿಗ್ತಾವ, ಹಳ್ಳಿನ ಜೋಳ ಎಲ್ಲಿ ಸಿಗ್ತಾವ ಅಂತ ಹೇಳಿ. ಇಲ್ಲಾಂದ್ರೆ ನಮಗೆ ಮತ್ತೆ ಹಳ್ಳ ಮಿಸ್ ಆಗ್ಬಿಡ್ತೈತಿ. ಸೊ ಕಮೆಂಟ್ ಸೆಕ್ಷನ್ ಒಳಗೆ ನನಗೆ ಹೇಳ್ರಿ ಹಳ್ಳ ಎಲ್ಲಿ ಸಿಗ್ತಾವ ಅಂತ ಹೇಳಿ.